ಆದ್ರೆ ಈಗ ನಾನು ಕೇಳ್ತಾ ಇದ್ದೀನಿ ಎನ್ ಮಹೇಶ್ ಅವರೇ, ಈಗ ಎಲ್ಲಿ ಹೋಗಿದೆ ನಿಮ್ಮ ಬೌದ್ಧಿಕ ಜೀತಗಾರಿಕೆ? ಯಾರ ಜೊತೆ ಸೇರ್ಕೊಂಡು ನೀವು ಜೀತಗಾರಿಕೆ ಕೆಲಸ ಮಾಡ್ತಾ ಇರೋದು? ನಾನು ಹೇಳ್ತೀನಿ, ಇವ್ರ ಹಣೆಲೇ ಬರ್ದಿಲ್ಲ. ಆಮೇಲೆ RSS ಅವರು ಕೂಡ ಇದನ್ನೇನು ಸೀರಿಯಸ್ ಆಗಿ ತಗೊಂಡಿಲ್ಲ. RSS ಸಂಘ ಪರಿವಾರನೇ ನಮ್ಮ ಇವತ್ತಿನ ಭಾರತ ದೇಶದ ಜಾತಿ ವ್ಯವಸ್ಥೆಯನ್ನ, ಅಸ್ಪೃಶ್ಯತೆ ಆಚರಣೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಮತ್ತೆ ಗಟ್ಟಿಗೊಳಿಸ್ತಾ ಇರೋದು. जनता की अवस्थाओं को ध्यान में रखकर नीतियां नहीं बनती तो असंतोष रहता है. ಈ ಎನ್ ಮಹೇಶ್ ಅವರು ಒಂದ್ ಮಾತು ಹೇಳ್ತಾ ಇದ್ರು, ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದಾಗ, ಈ ವಿದ್ಯಾವಂತ ದಲಿತ ಯುವ ಜನರನ್ನ ಭೌತಿಕವಾಗಿ ಜೀತ ಇರೋರ್ನ ಬಿಡಿಸ್ಬಿಡ್ಬಹುದು. ಅಂದ್ರೆ ದಲಿತರು ಸಾಮಾನ್ಯವಾಗಿ ಜೀತ ಇರ್ತಾರೆ, ಅವರನ್ನ ಭೌತಿಕವಾಗಿ ಬಿಡಿಸ್ಬಿಡ್ಬಹುದು, ಆದ್ರೆ ಬೌದ್ಧಿಕ ಜೀತ ಇರೋರ್ನ ಬಿಡಿಸ್ಲಿಕ್ಕೆ ಆಗಲ್ಲ ಅಂತ ಈ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಯುವಜನ ಸಂಘಟನೆಯಲ್ಲಿ ಇರ್ತಕ್ಕಂಥ ದಲಿತ ವಿದ್ಯಾರ್ಥಿ ಯುವ ಜನರನ್ನ ಕುರಿತು ಮಾತಾಡ್ತಾ ಇದ್ರು. ಆದ್ರೆ ಈಗ ನಾನು ಕೇಳ್ತಾ ಇದ್ದೀನಿ ಎನ್ ಮಹೇಶ್ ಅವರೇ, ಈಗ ಎಲ್ಲಿ ಹೋಗಿದೆ ನಿಮ್ಮ ಬೌದ್ಧಿಕ ಜೀತಗಾರಿಕೆ? ಯಾರ ಜೊತೆ ಸೇರ್ಕೊಂಡು ನೀವು ಜೀತಗಾರಿಕೆ ಕೆಲಸ ಮಾಡ್ತಾ ಇರೋದು? RSS ಸಂಘ ಪರಿವಾರನೇ ನಮ್ಮ ಇವತ್ತಿನ ಭಾರತ ದೇಶದ ಜಾತಿ ವ್ಯವಸ್ಥೆಯನ್ನ, ಅಸ್ಪೃಶ್ಯತೆ ಆಚರಣೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಮತ್ತೆ ಗಟ್ಟಿಗೊಳಿಸ್ತಾ ಇರೋದು. ಅದು ನಮ್ಮ ಇಡೀ ದೇಶದ ಜನರು ಗೊತ್ತಿದೆ. ವೈಜ್ಞಾನಿಕ ಮನೋಭಾವನೆಯನ್ನ ಜನರ ಮಧ್ಯೆ ಬೆಳೆಸೋ ಬದಲಾಗಿ ಅವೈಜ್ಞಾನಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಜನರನ್ನ ಭಕ್ತಿ ಹೆಸರಲ್ಲಿ ಭಯಗೊಳಿಸಲಾಗ್ತಾ ಇದೆ. ಅಂಥ ಒಂದು RSS ಸಂಘ ಪರಿವಾರದ ಜೊತೆ ನೀವು ಸೇರ್ಕೊಂಡು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ವ್ಯಕ್ತಿಯಾಗಿ, ರಾಜಕೀಯ ಪಕ್ಷದ ಧುರೀಣ ಆಗಿ ನೀವು ಕೇಳಿ, ಆದ್ರೆ ಈ ಪಥಸಂಚಲನದ ವಿಚಾರದಲ್ಲಿ ಖರ್ಗೆ ನೀವು ಏನೇ ಮಾಡಬೇಕಾದ್ರೂ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಅನುಮತಿಯನ್ನ ಪಡೆದು ಸಾರ್ವಜನಿಕರಿಗೆ ಯಾವುದೇ ರೀತಿ ಕುಂದು ಕೊರತೆಗಳು, ಭಂಗಗಳು ಬರದೇ ರೀತಿಯಲ್ಲಿ ನೀವು ನಡೆಸಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ ಅದು ಕೋಮು ಭಾವನೆ ಕೆರಳಿಸುವಂಥದ್ದಿರ್ಬೋದು, ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ. ಏನೇ ಇದ್ರೂ ಪರ್ಮಿಷನ್ ತಗೊಂಡು ಮಾಡಬೇಕು. Detailed GO will be issued. ಈ RSS ನ ಪಠಾಲ RSS ತಾಗೋದು ಇಲ್ಲ, ತಟ್ಟೋದು ಇಲ್ಲ. ನಿಮ್ಮಂತವರು ಅಂದ್ರೆ ಯಾರು ಎನ್ ಮಹೇಶ್ ಅಂತವರು, ಮತ್ತೆ ನಮ್ಮ ಈ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಈ ಚೆಲುವ ನಾರಾಯಣ ಸ್ವಾಮಿ ಅಂತ ಯಾರಿದ್ದಾರೆ, ಇವ್ರುಗಳು RSS ಅಂತ ಒಂದು ದೇಶಭಕ್ತರ ಸಂಘಟನೆ ರಾಷ್ಟ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ದಲಿತರ ವಿರುದ್ಧನೇ ಮಾತಾಡೋ ಅಂತಹ ಒಂದು ಸಂಚನ್ನ ಉದ್ದೇಶಪೂರ್ವಕವಾಗಿ ಮೊದಲಿಂದನೂ ಅರಿಬಿಟ್ಟಿದ್ದಾರೆ, ಈಗಲೂ ಅರಿಬಿಡ್ತಾ ಇದ್ದಾರೆ. ನಿಜವಾಗ್ಲೂ ಬಲಿಪಶು ಆಗ್ತಾ ಇರೋದು ನೀವುಗಳು ಎನ್ ಮಹೇಶ್ ಅವರೇ. ಹೊಟ್ಟೆ ಊರಿಗೆ ಹೊಟ್ಟೆ ಕಿಚ್ಚಿಗೆ ಮಾಡುವಂತ ಪಾಲಿಟಿಕ್ಸ್ ನೋಡಿ. ಬಿಜೆಪಿ ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದುಬಿಟ್ರೆ ಬಿಜೆಪಿನೇ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ಬೇಕು. ರಾಜಕೀಯ ಅಧಿಕಾರಕ್ಕೋಸ್ಕರ, ಅವಕಾಶಕ್ಕೋಸ್ಕರ ಅಂತಹ ಒಂದು ಕೀಳು ಮಟ್ಟಕ್ಕಿಳಿದು ದಲಿತ ನಾಯಕ ಇರೋದ್ರಲ್ಲಿ ಪ್ರಜಾಸತ್ತಾತ್ಮಕವಾಗಿ ಮಾತಾಡ್ಲಿಕ್ಕೆ ಒಟ್ಟಿರ್ತಕ್ಕಂಥ ಧ್ವನಿಯನ್ನ ಸದ್ದಡಸ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಲ್ಲ, ಇದು ಒಳ್ಳೆ ಕ್ರಮ ಅಲ್ಲ. ನಿಮ್ಮಂತ ಹಿರಿಯ ರಾಜಕಾರಣಿಗೆ ಶೋಭೆ ತರಲ್ಲ. ರೋಡ್ಗೆ ಗಿರಾಕಿಗಳು ಈಗೆಲ್ಲ ಭಯ ಬೀಳ್ತೀರ ನಾವು. ಜನನೇ ಮಾಡ್ತಾರೆ, ಸ್ವಲ್ಪ